Hello friends, welcome back to my YouTube channel. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು KS ರೀ ಎಕ್ಸಾಮ್ ಆಯ್ತು ಪ್ರಿಲಿಮಿನರಿ ಆ ಎಕ್ಸಾಮ್ ಬಗ್ಗೆ ಮಾತಾಡೋಣ, ಜೊತೆಗೆ ಕಟ್ ಆಫ್ ಬಗ್ಗೆ ನಾನು ಒಂದ್ ಸ್ವಲ್ಪ ಮಾತಾಡೋಣ. ಅಂಡ್ ಇಲ್ಲಿ ಕಟ್ ಆಫ್ ಬಗ್ಗೆ ಅಂದ ತಕ್ಷಣ ಜಾಸ್ತಿ ಗೊಂದಲಕ್ಕ ಒಳಗಾಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಷ್ಟು ವಿದ್ಯಾರ್ಥಿಗಳು ಇದ ಅನ್ಲಿಕ್ಕತ್ತಾರ KS ಮರು ಎಕ್ಸಾಮ್ ಮತ್ತೊಂದ್ಸಲ ಎಕ್ಸಾಮ್ ಆಗ್ತೈತಿ ಅಥವಾ ಪ್ರಿಲಿಮಿನರಿ ಬರ್ದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಮೇನ್ಸ್ ಒಳಗ ಅವಕಾಶ ಸಿಗ್ತೈತೇನೋ, ಈ ತರ ಪ್ರತಿಭಟನೆಗಳು ಹೋರಾಟಗಳು ಸ್ಟಾರ್ಟ್ ಅದಾವು. ಸ್ಟಿಲ್ ಈ ಗ್ಯಾಪ್ ಒಳಗ ನಾನು ಕಟ್ ಆಫ್ ನ ನಿಮ್ ಜೊತೆ ಶೇರ್ ಮಾಡತೀನಿ. ಯಾಕಂತಂದ್ರ ಇವಾಗ KS ರೀ ಎಕ್ಸಾಮ್ ನಡೆದ್ರೂ ನೀವು ಸ್ಟಡಿ ಮಾಡ್ಲೇಬೇಕು, ಅಥವಾ ಮೇನ್ಸಿಗೆ ನಿಮ್ಗೆ ಅವಕಾಶ ಸಿಕ್ಕರೂ ನೀವು ಸ್ಟಡಿ ಮಾಡಬೇಕಾಗ್ತೈತಿ. ಹಿಂಗಾಗಿ ಬಹಳ ಗೊಂದಲ ಒಳಗ ನೀವು ಓದೋದ್ನ ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ, ಫೋಕಸ್ ನ ಕಳ್ಕೊಳ್ಳಿಕ್ ಹೋಗ್ಬೇಡ್ರಿ. ನಿಮ್ಮ ಫಸ್ಟ್ ಏನಿದ್ರು ನಿಮ್ಮ ಸ್ಟಡಿ ಮೇಲೆ ಇರ್ಲಿ. ಅಂಡ್ ಕಟ್ ಆಫ್ ನ ಯಾಕೆ ಶೇರ್ ಮಾಡತ್ತೇನಂದ್ರೆ, ನೀವು ಕ್ಯಾಟಗರಿ ವೈಸ್ ನಿಮ್ಮ ಒಂದ್ ಅಂಕಗಳು ಈ ಒಂದು ಕಟ್ ಆಫ್ ಗೆ ನಿಯರ್ ಇದ್ದು ಅಂತಂದ್ರೆ ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಅಂಡ್ ಈ ಒಂದು ಕಟ್ ಆಫ್ ಅಂಕಗಳು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರೋದ್ರಿಂದ ಇದು ಪರ್ಮನೆಂಟ್ ಅಂಕಗಳು ಅಲ್ಲ. ಯಾಕೆ ಹಿಂಗ್ ಹೇಳತ್ತೇನಂತಂದ್ರ, ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಅನ್ನು ಮಾಡ್ತಿರ್ತಾರ. ಹಿಂಗಾಗಿ ಅಂತವ್ರಿಗೋಸ್ಕರ ಈ ಒಂದ್ ಪಾಯಿಂಟ್ ನ ಹೇಳತ್ತೇನೆ ಅಷ್ಟ. ನಾನು ವಿಡಿಯೋ ಮಾಡ್ಲಿಕ್ಕೆ ಡಿಲೇ ಆಗೈತಿ. ಇವಾಗ ಒಂದ್ ವೀಕ್ ಬಿಫೋರ್ ಮಾಡ್ಬೇಕಾಗಿತ್ತು, ಬಟ್ ಬಿಕಾಸ್ ಆಫ್ ಸರ್ಟನ್ ಹೆಲ್ತ್ ಇಶ್ಯೂಸ್ ವಿಡಿಯೋ ಲೇಟ್ ಆಗಿ ಅಪ್ಲೋಡ್ ಆಗತೈತಿ, ಅದಕ್ಕೆ ಕ್ಷಮೆ ಇರ್ಲಿ. ಸೊ ಏನಂತಂದ್ರೆ, ಫಸ್ಟ್ ಪೇಪರ್ ಒಂದ್ ಅನಲೈಸಸ್ ನ ಈ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪೇಪರ್ 2 ಬಗ್ಗೆ ಇನ್ನೊಂದು ವಿಡಿಯೋ ಒಳಗೆ ಮಾತಾಡೋಣ. ಸೊ ಕರೆಂಟ್ ಅಫೇರ್ಸ್ ಒಳಗೆ ಅರೌಂಡ್ 21 ಕ್ವಶನ್ಸ್ ಇದ್ದು, ಹಿಸ್ಟ್ರಿಯಿಂದ 15 ಇತ್ತು, ಪಾಲಿಟಿಯಿಂದ 16, ಎಕನಾಮಿಕ್ಸ್ ಇಂದ 20, ಜಿಯೋಗ್ರಫಿಯಿಂದ 20. ಇನ್ನು ಕ್ವಶನ್ ಪೇಪರ್ ಯಾವ ತರ ಇತ್ತಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ ಏನ್ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದಾಗ ಮಾಡರೇಟ್ ಇಂದ ಡಿಫಿಕಲ್ಟ್ ಅನ್ನ ಇತ್ತು. ಹೋದ್ಸಲ ಏನಂತಂದ್ರೆ ಬಹಳ ಡಿಫಿಕಲ್ಟ್ ಅನು ಇತ್ತು. ಸೇಮ್ ಟು ಸೇಮ್ UPSC ಒಂದ್ ಲೆವೆಲ್ ಪರೀಕ್ಷೆ ಇತ್ತು. ಜೊತೆಗೆ ಬಹಳನ ಅತಿಯಾದಂತ ಒಂದಷ್ಟು ಭಾಷಾಂತರ ಮಾಡೋ ಟೈಮ್ ಒಳಗ ಒಂದಷ್ಟು ಮಿಸ್ಟೇಕ್ಸ್ ಗಳು ಆಗಿದ್ದು, ಹಿಂಗಾಗಿ ಆ ಪರೀಕ್ಷೆ ಕ್ಯಾನ್ಸಲ್ ಅನ್ನು ಆಗಿತ್ತು. ಈ ಎಕ್ಸಾಮ್ ಒಳಗು ಮಿಸ್ಟೇಕ್ಸ್ ಇಲ್ಲ ಅಂತಲ್ಲ, ಇಲ್ಲೂ ಮಿಸ್ಟೇಕ್ಸ್ ಅದಾವು. ಹಿಂಗಾಗಿ ರೀ ಎಕ್ಸಾಮ್ ಅಥವಾ ಮರು ಪರೀಕ್ಷೆ ಜೊತೆಗೆ ಮೇನ್ಸಿಗೆನೆ ಡೈರೆಕ್ಟ್ ಅಲೌ ಮಾಡ್ರಿ ಬರ್ದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಪ್ರತಿಭಟನೆಗಳು ಸ್ಟಾರ್ಟ್ ಅದಾವು. ನೋಡೋಣ ಏನೇನ್ ಆಗ್ತದ ಅಂತ ಹೇಳಿ. ಸೊ ಇನ್ ಬಿಟ್ವೀನ್ ಹೇಳೋದಂದ್ರ, 2,10,910 ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು ಈ ಒಂದು ಪರೀಕ್ಷೆಗೆ, KS ಗೆ ಅಪ್ಲೈ ಮಾಡಿದ್ರು. ಬಟ್ ಅದ್ರೊಳಗೆ ಆಲ್ಮೋಸ್ಟ್ 52% ಅಂದ್ರ 1,09,673 ವಿದ್ಯಾರ್ಥಿಗಳು ಪರೀಕ್ಷೆನ ಬರ್ದಿಲ್ಲ. ಕಾರಣಗಳು ಬಹಳಷ್ಟು ಇರ್ಬೋದು. ಒಂದು, ಕನ್ಫ್ಯೂಷನ್ ಒಳಗ್ ಬಂದ್ರು, ಕೋರ್ಟ್ ಒಳಗ್ ಕೇಸ್ ನಡೆಯತಿತ್ತು. ಕೆಲವು ಜನ ಹೇಳತ್ತಿದ್ರು ಎಕ್ಸಾಮ್ ನಡೀತೈತಿ ಓದ್ರಿ, ಇನ್ನೊಂದಷ್ಟು ಜನ ಏನ್ ಹೇಳತ್ತಿದ್ರು ಎಕ್ಸಾಮ್ ನೋಡೋದ್ ಬಹಳ ಡೌಟ್ ಐತಿ. ಈ ಕನ್ಫ್ಯೂಷನ್ ಒಳಗ ವಿದ್ಯಾರ್ಥಿಗಳು ಸ್ಟ್ರೆಸ್ ಒಳಗ್ ಬಂದ್ರು, ಗೊಂದಲಕ್ ಬಂದ್ರು. ಅಂಡ್ ಪ್ರಿಪರೇಷನ್ ನ ಮಾಡ್ಲಿಲ್ಲ, ಗಿವ್ ಅಪ್ ಮಾಡಿರು. ಕಾರಣಾಂತರಗಳಿಂದ 52% ವಿದ್ಯಾರ್ಥಿಗಳು ಪರೀಕ್ಷೆನ ಬರೀಲೇ ಇಲ್ಲ. 48% ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಅಟೆಂಡ್ ಆಗಿದ್ರು, ರೀ ಎಕ್ಸಾಮಿನೇಷನ್ KS ಗೆ. ಇನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾತಾಡೋದಾತಂದ್ರ, ಅಂಡ್ ಒನ್ ಮೋರ್ ಥಿಂಗ್ ಹೇಳೋದಂದ್ರ, KPSC ಕಡೆಯಿಂದ ಇನ್ನೂ ಕೀ ಆನ್ಸರ್ ಅನ್ನು ರಿಲೀಸ್ ಆಗಿಲ್ಲ KS ಒಂದು ರೀ ಎಕ್ಸಾಮ್ ಪ್ರಿಲಿಮಿನರಿ ಪರೀಕ್ಷೆದು. ಸೊ ನೀವೇನಾರ ಜನರಲ್ ಕ್ಯಾಟಗರಿ ಒಳಗ್ ಬರ್ತೀರಿ ಅಂದಾಗ 150 to 180 ಒಳಗ್ ನಿಮ್ಮ ಅಂಕಗಳು ಅದಾವು ಅಂತಂದ್ರ ಮೇನ್ಸಿಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ವುಮೆನ್ಸ್ ಅಂಡ್ ರೂರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು, ವುಮೆನ್ಸ್ ಏನಾರ ಇದ್ರ ಅಗೇನ್ ನಿಮ್ದು ರೆಡ್ಯೂಸ್ ಆಗ್ತಾ ಬರ್ತದ ಕಟ್ ಆಫ್. ಈಗ ಅವ್ರಿಗೆ ಒಂದು 10ರಿಂದ ಒಂದು 15 ಅಂಕಗಳನ್ನ ಇದ್ರೊಳಗ್ ನೀವು ಲೆಸ್ ಮಾಡ್ತಾ ಹೋಗ್ಬೇಕು. ಇದೇನ್ ಮೇನ್ ಕಟ್ ಆಫ್ ಇರ್ತೈತಲ್ಲ, ವುಮೆನ್ಸ್ ಇದ್ರಿ ಅಥವಾ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿದ್ರಿ ಅಂತಂದ್ರ 10-15 ಅಂಕಗಳವರೆಗೆ ಇನ್ನೂ ರೆಡ್ಯೂಸ್ ಆಗ್ತಾವು. ಅದನ್ನ ಅನ್ಕೊಂಡ್ ಕಾಸ ಒಂದು ಕಟ್ ಆಫ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದ. ಇನ್ನು OBC ಒಳಗ 150 to 160 ಅಂಕಗಳು, 2A, 2B, 3B, 3A ಎಲ್ಲ ಇನ್ಕ್ಲೂಡೆಡ್ ಐತಿ ಇದ್ರೊಳಗ. ದೆನ್ SC, ST ಅಂಡ್ ಕ್ಯಾಟಗರಿ 150 ಪ್ಲಸ್ ಅಂಕಗಳು ನಿಮ್ಮ ಇದ್ದು ಅಂತಂದ್ರ ಮೇನ್ಸಿಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂಡ್ ಇಲ್ಲೇ ಹೇಳೋದಿಷ್ಟ, ಎಸ್ ಡೇ 1 ಇಂದ KS ಏನು ರಿಕ್ರೂಟ್ಮೆಂಟ್ ಆಗೈತ್ಲ ಅವಾಗಿಂದ ಬರೀ ಗೊಂದಲಗಳನ್ನ ಅದಾವು. ಯಾವಾಗ ಮಾರ್ಚ್ ಒಳಗ್ ಕಾನ್ಫರ್ಮ್ ಆತು, ಮೇ ಒಳಗ ಎಲೆಕ್ಷನ್ ಇದ್ದಾಗನ ಕ್ವಶನ್ ಒಂದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತೇನೆ ಅಂತ ಹೇಳಿ ಒಂದು ಡೇಟ್ ಅನೌನ್ಸ್ ಆಗಿತ್ತು. ಅದ ದಿನ ಎಲೆಕ್ಷನ್ ಇದ್ದಿದ ಕಾರಣ ಅಗೇನ್ ಪೋಸ್ಟ್ಪೋನ್ ಆಗಿ August 27 ಹೋಯ್ತು. August 27 ಒಳಗ್ ನಡೆದಂತ ಪರೀಕ್ಷೆ ಒಳಗ ಬಹಳಷ್ಟು ಭಾಷಾಂತರದ ಒಂದಷ್ಟು ಮಿಸ್ಟೇಕ್ಸ್ ಇರಂತ್ಲೆ ಅಗೇನ್ ಎಕ್ಸಾಮ್ ಕ್ಯಾನ್ಸಲ್ ಆತು, ಕೋರ್ಟಿಗೆ ಹೋಯ್ತು, ರೀ ಎಕ್ಸಾಮ್ ಆಯ್ತು December 29 ಗೆ. ಅಗೇನ್ ಅದ್ರೊಳಗ್ ಮಿಸ್ಟೇಕ್ ಇರೋದ್ರಿಂದ ಮತ್ತೆ ಒಂದಷ್ಟು ಗೊಂದಲಗಳು, ಪ್ರತಿಭಟನೆ
ಪ್ರತಿಭಟನೆಗಳು ಇನ್ನೂ ಸ್ಟಾರ್ಟ್ ಅದಾವು. ಸೊ ಡೇ 1 ಇಂದ ಟಿಲ್ ನಾವು ಒಂದಷ್ಟು ಪ್ರತಿಭಟನೆಗಳು, ಡೌಟ್ಸ್ ಇದೆಲ್ಲ ಸ್ಟಾರ್ಟ್ ಐತಿ. ಬಟ್ ಇನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಮ್ಮ ಒಂದು ಫೋಕಸ್ ನ ಕಳ್ಕೊಕ್ ಹೋಗ್ಬೇಡ್ರಿ. ಇಲ್ಲಿ ಹೇಳೋದೇನಂದ್ರೆ, ಇಲ್ಲಿ ಅಪ್ಲೈ ಮಾಡಿದಂತ ವಿದ್ಯಾರ್ಥಿಗಳೊಳಗ 52% ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಿಲ್ಲ. ಇನ್ ಕೇಸ್ ಅಪ್ಪಿ ತಪ್ಪಿ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದವ್ರಿಗೆ ಎಲ್ಲಾರ್ಗು ಮೇನ್ಸ್ ಬರೀಲಿಕ್ಕೆ ಅವಕಾಶ ಕೊಟ್ರೆ ಅನ್ಕೊಡ್ರಿ, ಅವಾಗ ಇಲ್ಲಿ ಎಕ್ಸಾಮ್ ನ ಯಾರು ಬರ್ದಿಲ್ಲಾರ ಅವ್ರಿಗೆ ಹೆವಿ ಲಾಸ್ ಆಗ್ತೈತೆ. ಅದನ್ನ ಯಾರು ತುಂಬ ಕೊಡಂಗಿಲ್ಲ. ಹಿಂಗಾಗಿ ನಿಮ್ಮ ಪ್ರಿಪರೇಷನ್ ಮಾಡೋದ್ರ ಕಡೆ ಗಮನ ಕಡಿಮೆ ಆಗೋದಾಗಿರ್ಲಿ, ಅಥವಾ ಎಕ್ಸಾಮ್ ನ ಅಟೆಂಡ್ ಮಾಡಂಗಿಲ್ಲ ಅನ್ನೋದು, ಈ ತರ ಯಾವ್ದೇ ರೀತಿ ಮಿಸ್ಟೇಕ್ಸ್ ನ ಮಾಡಕ್ ಹೋಗ್ಬೇಡ್ರಿ ಅನ್ನೋದು ನನ್ನ ಒಂದ ಸಜೆಷನ್. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ನಾ ಈ ಒಂದು ವರ್ಷದೊಳಗ ಏನೇನ್ ಒಂದಷ್ಟು ರೆಸೊಲ್ಯೂಷನ್ ಹಾಕೊಂಡೇನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡೇನಿ. ಅಂಡ್ ಏನಾರ ನಿಮ್ಗೆ ಡೌಟ್ಸ್ ಇದ್ದು, UPSC ಆಗಿರ್ಬೋದು, KS ರಿಲೇಟೆಡ್ ಏನಾರ ಡೌಟ್ಸ್ ಇದ್ದು ಅಂತಂದ್ರ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.